ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಏನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆ ಮಹತ್ವವನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತೋಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದ್ದತಾತ್ವನೇಕಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಶುಕ್ರವಾರವಿದೆ, ಪಂಚಮಿ ತಿಥಿ ಇದೆ, ಹಸ್ತ ನಕ್ಷತ್ರವಾಗಿದೆ. ಇದಕ್ಕಿಂತ ಶುಭ ಕಾಲ ಇನ್ನೆಲ್ಲಿದೆ? ಅದು ಮಾಘ ಮಾಸ ಬೇರೆ. ಹೀಗಾಗಿ ಮಾಘ ಮಾಸ, ಶುಕ್ರವಾರ, ಪಂಚಮಿ ತಿಥಿ ಇವೆಲ್ಲ ಒಳ್ಳೆಯ ಉತ್ತಮವಾದ ಕಾಲ. ಯಾವುದಾದ್ರೂ ಶುಭ ಕಾರ್ಯಗಳು, ಸಮಾರಂಭಗಳು ಅಥವಾ ಇನ್ಯಾವುದೋ ಒಂದು ಉನ್ನತವಾದದ್ದನ್ನು ಪಡಿಬೇಕು ಅಂದರೆ ಇಂಥ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಸ್ತ ಪ್ರಶಸ್ತ ಸ್ಮೃತ ಅಂತ ಹೇಳಿ, ಹಸ್ತ ಪ್ರಶಸ್ತವಾದ ಮುಹೂರ್ತ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ ಈ ಕಾರ್ಯದಲ್ಲಿ. ಅಂದರೆ ಈ ದಿವಸ ಮಾಡಿದಂಥ ಕೆಲಸಕ್ಕೆ ಬಹಳ ಬೇಗ ಫಲಸಿದ್ಧಿ ಉಂಟಾಗುತ್ತೆ ಅನ್ನೋದು ಅಂಥದ್ದೊಂದು ಕಾಲ. ಹೀಗಾಗಿ ಫಲಸಿದ್ಧಿ ಬಹಳ ಬೇಗ ಆಗ್ತಕ್ಕಂಥ ದಿನದಲ್ಲಿ ಏನಪ್ಪ ಮಾಡಬೇಕಾಗಿದ್ರೆ ಅಂತಂದರೆ, ಸತ್ಕಾರ್ಯಗಳನ್ನು ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು. ಭಗವಂತನ ಆರಾಧನೆ ಬರೀ ಪೂಜೆಯಲ್ಲಿ ಅಷ್ಟೇ ಅಲ್ಲ, ಮತ್ತೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲೂ ಯಾರಿಗೆ ಅಗತ್ಯ ಇದೆಯೋ, ಕೇವಲ ಅನಾಥರೋ ಮತ್ತೊಬ್ಬರೋ ಅಂತಲ್ಲ. ಎಷ್ಟೋ ಬಾರಿ ತುಂಬ ಒಳ್ಳೆಯ ವಿದ್ಯಾರ್ಥಿಗೆ ಅವಕಾಶಗಳು ಅಂದರೆ ಒಂದು ಫೀಸ್ ಕಟ್ಟಲಿಕ್ಕೂ ಸಾಧ್ಯವಾಗದೆ ಹೋಗುತ್ತೆ. ತುಂಬ ಪ್ರತಿಭಾಶಾಲಿಯಾಗಿರ್ತಾನೆ, ಆದರೆ ಬಡತನ ಇರ್ತದೆ. ಅಥವಾ ಇನ್ಯಾವುದೋ ಒಳ್ಳೆಯ ಪ್ರತಿಭಾ ವ್ಯಕ್ತಿ ಆಗಿರ್ತಾನೆ, ಕೆಲಸವೇ ತುಂಬ ಚೆನ್ನಾಗಿ ಓದ್ಕೊಂಡವ್ರು ನೋಡಿ ಪರದಾಡ್ತಾ ಇರ್ತಾರೆ, ಕೆಲಸ ಸಿಗಲ್ಲ. ಯಾಕಂದರೆ ತುಂಬ ಓದ್ಬಿಟ್ಟಿದ್ದೀನಿ ಅನ್ನೋದು ಬಂದುಬಿಟ್ಟಿದೆ ಅವ್ರ ತಲೆಯಲ್ಲಿ ಅಂತ. ಇಂಥದ್ದು ನಾನೇ ಗಮನಿಸಿದ್ದೀನಿ, ನನ್ನ ಹತ್ರಕ್ಕೆ ಬಂದಿದ್ದಾರೆ ಪಾಪ. ಹಾಗಲ್ಲ, ಕೌಶಲ್ಯ ಇದೆಯಾ ನೋಡ್ಕೊಂಡು ಅವರಿಗೆ ಒಳ್ಳೆ ಕೆಲಸ ಕೊಟ್ಟರೆ ಅಥವಾ ಕೆಲಸ ಕೊಡೋ ಹಾಗೆ ನಾವೇನಾದ್ರು ರೆಕಮೆಂಡ್ ಸಾಧ್ಯವಾದರೆ ಅಂಥ ಏನೊಂದು ಸ್ಥಾನದಲ್ಲಿದ್ದು ಇದನ್ನೆಲ್ಲ ಮಾಡಬೇಕಲ್ಲ. ಒಳ್ಳೆಯದನ್ನು ಗುರುತಿಸ್ತಕ್ಕಂಥದ್ದು ಕೂಡ ತುಂಬ ಪ್ರತಿಭಾಶಾಲಿಗಳಿಗೆ ಯಾವಾಗಲೂ ಅವರು ಬದುಕಿದ ಕಾಲದಲ್ಲಿ ಬೆಲೆ ಸಿಗಬೇಕು. ಆಮೇಲೆ ಯಾವಾಗಲೂ ಸತ್ತ ಮೇಲೆ ಅಲ್ಲ ಅದಕ್ಕೆ ಗೌರವ ಸಮರ್ಪಣೆ ಮಾಡೋದಲ್ವಲ್ಲ. ಹೀಗಾಗಿ ಅಂಥದ್ದನ್ನು ಹುಡುಕಿಕೊಂಡು ಇದನ್ನೆಲ್ಲ ಹುಡುಕಿ ಮಾಡಬೇಕು. ಉತ್ತಮವಾದದ್ದನ್ನು ಹುಡುಕಿ ಅನ್ವೇಷಣೆ ಮಾಡಿ ಇದು ಉತ್ತಮ ಅಂತ ಕಂಡ ತಕ್ಷಣ ಅದಕ್ಕೆ ಸಿಗಬೇಕಾದ ಗೌರವವೋ ಮರ್ಯಾದೆಯೋ ನಮ್ಮ ಕೈಲಿ ಏನಾಗುತ್ತೆ ಆ ರೀತಿಯ ಒಂದು ಸಹಾಯ ಮಾಡೋದಿದೆಯಲ್ಲ, ಇದು ನಿಜವಾದ ದೇವರ ಪೂಜೆ. ಅದನ್ನು ಮಾಡಿದ್ರೆ ಈ ದಿವಸ ನೋಡಿ, ಬರೀ ನಾವು ಯಾವುದೋ ಒಂದು ಶುಭ ಒಂದು ಮದುವೆ ಮಾಡ್ಕೊಂಡ್ವಿ, ಉಪನಯನ ಮಾಡ್ಕೊಂಡ್ವಿ, ಮತ್ತೊಂದು ಮಗದೊಂದು, ಇವೆಲ್ಲ ನಮ್ಮ ಬೇಕು ಇಲ್ಲ ಅಂತಲ್ಲ, ವ್ಯಕ್ತಿಯ ಇದು ಒಂದು ಭಾಗವೇ ಆಗಿದೆ. ಆದರೆ ಇದಕ್ಕಿಂತ ಉತ್ತಮವಾದ ಉತ್ತಮರನ್ನು ಕಂಡು ಅವರನ್ನು ಗೌರವಿಸ್ತಕ್ಕಂಥದ್ದು ಕೂಡ. ಅದಕ್ಕೂ ನೋಡಿ, ಪ್ರಶಸ್ತ ಶುಕ್ರನ ವಾರದಲ್ಲಿ ಕಲೆಗೆ ಗೌರವ ಬರಬೇಕು ಅಂತ ಯಾರೋ ಕಲಾವಿದರು ತುಂಬ ಒಂದು ಎಲೆಮರೆಕಾರಿಯಾಗಿ ಹಳ್ಳಿಲೆಲ್ಲೋ ಇರ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಈ ನಮ್ಮ ರಿಯಾಲಿಟಿ ಏನು ಶೋಗಳು ಬರ್ತಾವಲ್ಲ, ಆ ಅಬ್ಬರ ಇಲ್ಲದೆ ಎಲೆಮರೆಕಾಯಿಯಲ್ಲಿ ಕೋಗಿಲೆಯ ಉಪಾಧಿಯಲ್ಲಿ ಇಂಪಾಗಿ ಗಾಯನವೋ ಮತ್ತೊಂದೋ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಗುರುತೇ ಇರೋದಿಲ್ಲ. ಅಂಥವ್ರನ್ನ ಪರಿಚಯಿಸೋದು ಕೂಡ ತುಂಬ ಒಳ್ಳೆಯದು. ಅಂಥವ್ರನ್ನ ಕಂಡು ಗೌರವಿಸೋದು ಕೂಡ ಒಳ್ಳೆಯ ಕಾರ್ಯ, ಸತ್ಕಾರ್ಯಗಳೇ ಆಗುತ್ತೆ. ಇದೆಲ್ಲ ದೇವ್ರ ಪೂಜೆ ಅಲ್ವಾ? ಒಬ್ಬ ಒಳ್ಳೆಯ ಕವಿಯನ್ನು ಗುರುತಿಸ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಾರನ ಗುರುತಿಸ್ತಕ್ಕಂಥದ್ದು. ಅವನು ಯಾವ ಬಡಗಿನೇ ಆಗಿರಲಿ, ತುಂಬ ಚೆನ್ನಾಗಿ ಮರಕೆತ್ತನೆ ಮಾಡುವವನು ಕಣ್ಣಿಗೆ ಬಿದ್ದರೆ ಅವನಿಗೊಂದು ಶಾಲು ಗೌರವ ಹಾಕಿ ಸಮರ್ಪಣೆ ಮಾಡೋದುಂಟಾ? ಅದನ್ನು ಮಾಡಬೇಕು. ಅಂಥದ್ದನ್ನು ಹುಡುಕಿ ಒಂದು ಒಳ್ಳೆಯ ಗೌರವ ಸಮರ್ಪಣೆ ಮಾಡಿದ್ರೆ ಅದು ಸತ್ಯವಾಗಿ ದೇವ್ರ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಅಂಥ ಪ್ರಯತ್ನ ನೀವು ಎಷ್ಟೋ ಜನ ನಿಮ್ಮ ನಡುವೆನೇ ಅಂಥವ್ರೊಬ್ಬರು ಇರ್ತಾರೆ. ಈರ್ಷ್ಯೆ ಇಟ್ಕೋಬಾರ್ದು. ಗುಣ ಪೂಜಾ ಸ್ಥಾನಂ ಅಂತ. ಅದಕ್ಕೆ ಮತ್ಸರ ಯಾಕೆ? ಗುಣಕ್ಕೆ ಮತ್ಸರವೇಕೆ ಅಂತಾರಲ್ಲ. ಹೀಗಾಗಿ ಮತ್ಸರವಿಲ್ಲದೆ ಅಯ್ಯೋ ಅವ್ನು ಬೆಳೆದು ಬಿಡ್ತಾನೆ, ಅಯ್ಯೋ ಅವ್ನು ಈ ಥರದ್ದು ಬೇಡ. ಜಗತ್ತು ವಿಶಾಲವಾಗಿದೆ, ಕ್ಷೇತ್ರಗಳು ತುಂಬ ವಿಶಾಲವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರದಲ್ಲಿ ಬೆಳಲಿಕ್ಕೆ, ಒಂದೇ ಕ್ಷೇತ್ರದ ಹಲವರು ಬೆಳಗಲಿಕ್ಕೆ ಅವಕಾಶಗಳಿಲ್ವಾ? ಒಂದು ಸಂಗೀತ ಅಂದ ಕೂಡಲೇ ಬಂದರೆ
ಅಲ್ಲಿಂದಲ ಘಂಟಸಾಲ ಅವರಿಂದಲೂ ಗಮನಿಸ್ಕೊಂಡು ಬರ್ತೀವಲ್ವ. ಹಾಗಂತ ಬರೀ ಸಿನಿಮಾದಲ್ಲಿ ಹಾಡಿದ್ರೇ ಫೇಮಸ್ಸಾ? ಒಂದು ಕಚೇರಿಯಲ್ಲಿ, ಒಂದು ಮನೆಯಲ್ಲಿ ಸುಶ್ರಾವ್ಯವಾಗಿ ಶ್ರವಣಾಭಿರಾಮವಾಗಿ ಹಾಡಿಕೊಂಡ್ರೂ ಅದೇ ಮಟ್ಟದ ಸ್ಥಾನವೇ ಸಿಗುತ್ತೆ. ಅಂಥವ್ರನ್ನ ಗುರುತಿಸಿ ಒಂದು ಶಾಲೆ ಹಾಕಿದ್ರೂ ಕೂಡ, ಅಂಥವ್ರಿಗೆ ಕಾರ್ಯಕ್ರಮ ಕೊಟ್ಟರೂ ಕೂಡ ಒಳ್ಳೆಯ ಇದು ಈ ಪೂಜೆಯೇ ಆಗುತ್ತಲ್ವ. ಇಂಥ ಕೆಲಸಗಳಲ್ಲಿ ನಾವು ಕಳೆದು ಹೋಗಿಬಿಟ್ಟಿದ್ವಿ ಇಂಥದ್ದನ್ನು ಮಾಡಿದೆ. ಹೀಗಾಗಿ ಅಂಥದ್ರ ಕಡೆಗೆ ಗಮನ ಆ ಶುಕ್ರ ಪರಮಾತ್ಮ, ಈ ಶುಕ್ರವಾರ, ಹೀಗಾಗಿ ಶುಕ್ರ ಕಲಾ ರಂಜನಾ ಗ್ರಹ ಅಲ್ವ, ಅಂಥ ಒಂದು ಬುದ್ಧಿ ಪ್ರೇರಣೆಯನ್ನು ಉಂಟು ಮಾಡಲಿ. ನಿಮ್ಮ ನಡುವೆನೇ ಇರ್ತಕ್ಕಂಥ, ನಿಮ್ಮ ಕುಟುಂಬದಲ್ಲೇ ಇರ್ತಕ್ಕಂಥ, ನೀವು ಯಾರನ್ನು ಅವ್ನು ಬೆಳೆದು ಬಿಡ್ತಾನೆ ಅನ್ನೋ ಈರ್ಷೆ ಅದನ್ನು ಪಕ್ಕಕ್ಕಿಟ್ಟು ಅಂಥ ಒಳ್ಳೆಯ ಒಂದು ಗುಣ ನಿಮ್ಮಲ್ಲೂ ನಮ್ಮಲ್ಲೂ ಎಲ್ಲರಲ್ಲೂ ಅದು ಬರಲಿ ಅಂತ ಭಗವತಿಯಲ್ಲಿ ಪ್ರಾರ್ಥಿಸೋಣ. ಶಾಸ್ತ್ರಿಗಳೇ, ಇವತ್ತು ಒಳ್ಳೆ ಚಿಂತನೆ ಮಾಡೋದಕ್ಕೆ ಒಂದು ಶುಭ ದಿನವಾಗಿದ್ದು ಸತ್ಕಾರ್ಯವನ್ನು ಮಾಡಬೇಕು, ಸಚ್ಚಿಂತನೆಯನ್ನು ಮಾಡಬೇಕು, ಸಾಧ್ಯವಾದರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋಣ, ಅಪಕಾರ ಅಂತೂ ಮಾಡೋದು ಬೇಡ ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 12/7/1989. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ? ಕೆಲಸ ಸಿಗ್ತಾ ಇಲ್ಲ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸಪ್ತಮ ಸ್ಥಾನದಲ್ಲಿ, ಬಯಕೆಯ ಸ್ಥಾನದಲ್ಲೂ, ಬಯಕೆಯ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಕೆಲಸದ ಸ್ಥಾನದಲ್ಲೂ ಇದ್ದಾನೆ. ಪರಿವರ್ತನಾ ಯೋಗ ಚೆನ್ನಾಗಿದೆ, ತೊಂದರೆ ಇಲ್ಲ. ಕೆಲಸ ಮಾಡುವ ಬಯಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಎರಡರ ಅಧಿಪತಿಗಳು ಬದಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮನೇಲಿ ನೀನು, ನಿನ್ನ ಮನೇಲಿ ನಾನು ಅಂತ. ಹೀಗಾಗಿ ನೀವು ಹೇಳ್ತಾ ಇದ್ದೀರಾ ಕೆಲಸ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಏನು ಹುಡುಕೊಂಡು ಹೋಗಿ ಕೆಲಸ ಮಾಡಬೇಕಾಗತ್ತಿದು. ಬಯಕೆಯ ಅಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕೆಲಸ ಮಾಡೋ ಬಯಕೆ ಇದೆ, ಹಾಗಾಗಿ ಹುಡುಕಾಟವೂ ನಡೀತಾ ಇದೆ ಅಂತ ಆ ರೀತಿಯಲ್ಲಿದೆ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲವೇ ನಡೀತಾ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಶನಿಚಂದ್ರ ಕಾಲದಲ್ಲಿ ಸ್ವಲ್ಪ ಮನೋವ್ಯಥೆ ಉಂಟಾಗುತ್ತೆ. ಹೀಗಾಗಿ ನೀವು ಚಂದ್ರನಿಗೆ ಲಲಿತಾ ಸಹಸ್ರನಾಮ ಹೇಳಿದೆ, ಅದನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋಕ್ಕಾದರೆ ಹೇಳ್ಕೊಳ್ಳಿ, ಇಲ್ಲ ಕೇಳಿಸ್ಕೊಳ್ಬಹುದು. ಶ್ರುತಂ ಹರತಿ ಪಾಪಾನಿ ಅಂತ ಹೇಳುತ್ತಲ್ವ, ಕೇಳಿದ್ರೂ ಅದರ ಫಲ ಸಿಕ್ಬಿಡುತ್ತೆ ಅಂತ. ಹೀಗಾಗಿ ನೀವು ಲಲಿತಾ ಸಹಸ್ರನಾಮವನ್ನು ನಿರಂತರವಾಗಿ ಕೇಳಿ, 48 ದಿವಸ ನಿರಂತರವಾಗಿ ಒಂದು ಮಂಡಲ ಕಾಲ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ನೋಡಿ, ಅಷ್ಟರಲ್ಲಿ ನಿಮ್ಮ ಕೆಲಸವೂ ಆಗಿಬಿಡ್ಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲೋಕೇಶ್ ಅವರು ಕಳಿಸಿದ್ದಾರೆ. ಲೋಕೇಶ್ ಅವರ ಜನ್ಮ ದಿನಾಂಕ 17/11/1986. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಒಂದು ಕಡೆ ಕೆಲಸನೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಮದುವೆನೂ ಆಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಮದುವೆ ಮತ್ತು ವೃತ್ತಿಗೆ ಸಂಬಂಧಿಸಿದೆ. ಹೌದು, ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಲಗ್ನ ಸ್ಥಾನದಲ್ಲಿದ್ದಾನೆ. ಮಿತ್ರ ಕ್ಷೇತ್ರ, ತೊಂದರೆ ಇಲ್ಲ. ಯಾಕೆ ಕೆಲಸದಲ್ಲಿ ತೊಡಕುಗಳಾಗ್ತಾ ಇದೆ ಅಂತಂದರೆ, ಈಗ ಪ್ರಸ್ತುತ ಕಾಲವನ್ನು ನೋಡಬೇಕು. ಅದಕ್ಕೆ ಈಗ ಗುರುದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ, ಇದು ಕಾರಣ ತೋರಿಸ್ತಾ ಇದೆ. ಶನಿಶ್ಚರನ ಭುಕ್ತಿ ಇದೆಯಲ್ಲ, ಅದು ನಿಮಗೆ ಸಪೋರ್ಟ್ ಆಗಿಲ್ಲ, ತುಂಬ ಸಪೋರ್ಟಿವ್ ಆಗಿಲ್ಲ. ಕಾರಣ ಶನಿ ಇರತಕ್ಕಂಥದ್ದು ಲಗ್ನ ಸ್ಥಾನದಲ್ಲಿ ವಿಳಂಬ ಮಾಡುತ್ತೆ, ಎಲ್ಲದಕ್ಕೆ ವಿಳಂಬವಾಗುತ್ತೆ, ಕಾರ್ಯ ಹಿನ್ನಡೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ಇದಕ್ಕೆ ಶನಿಶ್ಚರನ ಆರಾಧನೆ ತುಂಬ ಒಳ್ಳೆಯದು. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಸಮರ್ಪಣೆ ಮಾಡಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ನಿರಂತರವಾಗಿ ಒಂದು 3 ತಿಂಗಳುಗಳ ಕಾಲ ಶನಿಶ್ಚರನ ಆರಾಧನೆ ಮಾಡಿ, ಅಷ್ಟರಲ್ಲಿ ನಿಮಗೆ ಕೆಲಸದಲ್ಲಿ ಅನುಕೂಲ ಅದು ಉಂಟಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಶನಿಶ್ಚರ ಶಾಂತಿ ಬೇಕು, ಅದನ್ನು ಮಾಡಿಸ್ಬೇಕು. ಶನಿಶ್ಚರನ ಶನಿ ದೃಷ್ಟಿ ಇದೆ ಸಪ್ತಮಕ್ಕೆ. ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತಿದೆ. ಅಷ್ಟಲ್ಲದೆ ಕುಜನ ದೃಷ್ಟಿಯೂ ಇದೆ. 2 ಉಗ್ರಗ್ರಹಗಳು, ಲಗ್ನಾಧಿಪತಿನೇ ಕುಜ, ತೊಂದರೆ ಇಲ್ಲ. ಆದರೆ ಶನಿ ಮನೆಯಲ್ಲಿದ್ದು ನೋಡ್ತಾನೆ, ವಿಳಂಬ ಸ್ಥಾನದಲ್ಲಿದ್ದುಕೊಂಡು ನೋಡ್ತಾನೆ, ಇದು ಬಾಧೆ. ಇರಲಿ, ಪ್ರಧಾನವಾಗಿ ಈಗ ನೀವು ಶನಿಶ್ಚರ ಶಾಂತಿ ಮಾಡಿಸ್ಬೇಕು. ಅದರಿಂದ ಮುಂದಕ್ಕೆ ಸ್ವಲ್ಪ ಗ್ರಹಾನುಗ್ರಹ ಉಂಟಾಗಿ ಅನುಕೂಲ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುಪ್ರಿಯಾ ಅವರು ಕಳಿಸಿದ್ದಾರೆ. ಸುಪ್ರಿಯಾ ಅವರ ಜನ್ಮ ದಿನಾಂಕ 2/3/2010, ಹುಟ್ಟಿದ ಸಮಯ ಸಂಜೆ 4 ಗಂಟೆ. ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ, ಜೊತೆಗೆ ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಪ್ರಿಯಾ ಅವರ ಪ್ರಶ್ನೆ ಶಿಕ್ಷಣ, ಕೆಲಸ, ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ ಅಂತ ಕೇಳಿ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನದಲ್ಲೇ ಇರತಕ್ಕಂಥದ್ದು. ಇದು ತುಂಬ ಒಳ್ಳೆಯದು, ಸಂಶಯ ಇಲ್ಲ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು 6ಥ ಸ್ಥಾನದಲ್ಲಿ. ಪಾಪಗ್ರಹಗಳು 6ನೇ ಮನೆಯಲ್ಲಿದ್ದರೂ ತೊಂದರೆ ಇಲ್ಲ, ಅದು ಸ್ವಲ್ಪ ಬಲವನ್ನು ಕೊಡುತ್ತೆ. ಹೀಗಾಗಿ ಆತಂಕ ಬೇಡ. ನಿಮಗೆ ವಿದೇಶಕ್ಕೆ ಹೋಗಬೇಕು ಇತ್ಯಾದಿಗಳಿಗೆ ಅವಕಾಶ ಖಂಡಿತ ಇದೆ. ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆದರೆ ಅದಕ್ಕಿಂತ ಮುನ್ನ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು. ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಲ್ಸಕ್ಕರೆ ಇದನ್ನು ನೀವು ದಾನ ಮಾಡಿ, ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಲ್ಲಿ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಇದನ್ನು ಕೊಟ್ಟು ಬನ್ನಿ. ಅದು ನಿರಂತರವಾಗಿ ಮಾಡಿ, ಶಿಕ್ಷಣ ಮುಗಿಯುವವರೆಗೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಆಮೇಲೆ ನಿಮ್ಮ ಮುಂದಿನ ನಿಮ್ಮ ವಿದೇಶವೋ ಮತ್ತೊಂದೋ ಉದ್ಯೋಗಕ್ಕೋ ಇದರ ಸಹಾಯ ಬೇಕು, ಸುಬ್ರಹ್ಮಣ್ಯನ ಅನುಗ್ರಹ ಬೇಕಾಗುತ್ತೆ. ಹೀಗಾಗಿ ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಚೆನ್ನಾಗಿದೆ ನಿಮ್ಮ ಜಾತಕ, ಯೋಚನೆ ಮಾಡಬೇಡಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹೊಸೂರಿನಿಂದ ದೀಪಲಕ್ಷ್ಮಿ ಅವರು ಕಳಿಸಿದ್ದಾರೆ. ದೀಪಲಕ್ಷ್ಮಿ ಅವರ ಜನ್ಮ ದಿನಾಂಕ 12/1/2000, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಮದುವೆ ಆಗ್ತಾ ಇಲ್ಲ, ಹಾಗಾಗಿ ಹೆಸರನ್ನ ಏನಾದರೂ ಬದಲಾವಣೆ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೀಪಲಕ್ಷ್ಮಿಯವರು ಪ್ರಶ್ನೆ, ಮದುವೆ ಆಗ್ತಾ ಇಲ್ಲ, ಹೆಸರು ಬದಲಾಯಿಸಬೇಕಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕವನ್ನು ನೋಡೋಣ. ನೋಡಿ, ವಸ್ತುತಃ ನೀವು ಮದುವೆ ಆಗೋದಕ್ಕೂ ನಿಮ್ಮ ಹೆಸರಿಗೂ ಸಂಬಂಧ ಇದೆಯಾ ಅಂತ ನಿಮಗಾದರೂ ಅನಿಸುತ್ತೆ ಅಂದರೆ ಒಂದು ವಿವೇಚನೆಯಿಂದ ಯೋಚನೆ ಮಾಡಿದ್ರೆ ಹೆಸರೇ ತುಂಬ ಚೆನ್ನಾಗಿದೆ, ದೀಪಲಕ್ಷ್ಮಿ ಅಂತ. ಅದಕ್ಕಿಂತ ಒಳ್ಳೆಯ ಹೆಸರು ಇನ್ಯಾವುದಿದೆ? ಲಕ್ಷ್ಮಿ ಅಂತಂದರೆ ಎಲ್ಲದರ ಸಂಪತ್ತು ಅದು. ಅದರಲ್ಲೂ ದೀಪಲಕ್ಷ್ಮಿ ಅಂದರೆ ಅರಿವಿನ ಸಂಪತ್ತು ಅಂತ ಅರ್ಥ ಅಲ್ವಾ? ಹೀಗಾಗಿ ಅಂಥ ಹೆಸರಿಟ್ಟುಕೊಂಡು ಅರಿವಿನಿಂದ ಯೋಚನೆ ಮಾಡದೆ ಹೀಗೆ ಮೌಢ್ಯರಾಗಿ ಯೋಚನೆ ಮಾಡ್ತಾ ಇದ್ದರೆ ಏನು ಹೇಳೋದು ತಮಗೆ? ಹೀಗಾಗಿ ಅಂಥ ಮೂರ್ಖದ ನಿರ್ಧಾರಗಳನ್ನೆಲ್ಲ ಕೈಬಿಡಿ. ವಸ್ತುತಃ ಇನ್ನೂ ವಯಸ್ಸು ಚಿಕ್ಕದಿದೆ, ನಿಮಗೆ ಪ್ರಯತ್ನ ಮಾಡಿ. ನೋಡಿ, ನಿಮ್ಮದು ಈ ಕರ್ಕಟಕ ಲಗ್ನದಿಂದ ಸಪ್ತಮಾಧಿಪತಿ ನಿಮಗೆ ಸ್ವಲ್ಪ ವೀಕ್ ಆಗಿದ್ದಾನೆ. ಶನಿ ಮತ್ತು ಕೇತು ಈ ಗ್ರಹಗಳ ಬಾಧೆ ಇದೆ, ಇಲ್ಲ ಅಂತಲ್ಲ. ಜಾತಕದಲ್ಲಿ ಆ ಭಾವ ಹೇಗಿದೆ ಅಂದರೆ ಸ್ವಲ್ಪ ವೀಕ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ ವೀಕ್ನೆಸ್ ಹಾಳು ಮಾಡಲಿಕ್ಕೆ, ಅಂದರೆ ಅದನ್ನು ದಾಟಲಿಕ್ಕೆ ನಾವು ಶನಿ ಮತ್ತು ಕೇತುಗಳ ಶಾಂತಿ ಮಾಡಿಸಬಹುದು. ಅದರಿಂದ ಬಲ ಬರುತ್ತೆ. ಗ್ರಹ ಶಾಂತಿ ಅಂತ ಇರೋದು ಯಾಕಾಗಿ ಅಂತಂದರೆ ತತಃ ಶುಭಂ ಅವಾಪ್ನೋತಿ, ಶುಭ ಬರ್ತದೆ, ಉಂಟಾಗುತ್ತದೆ ಅಂತ ಋಷಿಗಳು ಗ್ರಹದ ಶಾಂತಿಯನ್ನು ಸೂಚಿಸಿದ್ದಾರೆ. ಅಂದರೆ ಆ ಶಾಂತಿಯ ನಂತರದಲ್ಲಿ ಶುಭ ಉಂಟಾಗುತ್ತೆ, ಅದರಲ್ಲಿ ಸಂಶಯ ಬೇಡ ಅಂತ. ಹೀಗಾಗಿ ನಂಬಿಕೆ ಇಲ್ಲದೆ ಶನೈಶ್ಚರ ಹಾಗೂ ಕೇತು ಶಾಂತಿ ಮಾಡಿಸಿ, ಜೀವನದಲ್ಲಿ ಸುಖ ಸಂಸಾರವನ್ನು ಕಾಣ್ತೀರಾ. ಆತಂಕ ಮಾಡ್ಕೋಬೇಡಿ. ನಿಮ್ಮ ಜಾತಕದಲ್ಲಿ ಈ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಶನೈಶ್ಚರ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಲಬುರಗಿಯಿಂದ ವರುಣ್ ಅವರು ಕಳಿಸಿದ್ದಾರೆ. ವರುಣ್ ಅವರ ಜನ್ಮ ದಿನಾಂಕ 11/4/1996, ಹುಟ್ಟಿದ ಸಮಯ ಮಧ್ಯಾಹ್ನ 1 ಗಂಟೆ. ಮದುವೆ ಆಗ್ತಾ ಇಲ್ಲ, ಹಾಗಾಗಿ ಎಲ್ಲ ಪೂಜೆಗಳನ್ನು ಮಾಡಿಸಿದ್ದೀವಿ, ಆದರೂ ಕೂಡ ಇಲ್ಲಿವರೆಗೂ ಕಂಕಣ ಭಾಗ್ಯ ಕೂಡ ಬಂದಿಲ್ಲ. ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರುಣ್ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ತಮ್ಮದು ಲಗ್ನದಿಂದ ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಶನೈಶ್ಚರ ಭಾಗ್ಯದಲ್ಲಿದ್ದರೆ ವೈರಾಗ್ಯ ಬಂದುಬಿಡುತ್ತೆ ಅಂತಿದೆ. ಮತ್ತು ಚಂದ್ರ ಇದ್ದಾನೆ ಸಪ್ತಮದಲ್ಲಿ. ತೊಂದರೆ ಇಲ್ಲ, ಆತಂಕ ಬೇಡ. ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸಪ್ತಮಾಧಿಪತಿ ಶನೈಶ್ಚರ ಆಗಿದ್ದರೆ ಸ್ವಲ್ಪ ಸಾಮಾನ್ಯವಾಗಿ ವಿಳಂಬಗಳಾಗೋ ಸಾಧ್ಯತೆ. ಹಾಗಂತ ಬೇಗ ಆಗಿಲ್ವ ಅಂದರೆ ಬೇಗ ಆಗಿರೋದಕ್ಕೂ ಉದಾಹರಣೆಗಳಿದ್ದಾವೆ. ಹೀಗಾಗಿ ಆತಂಕ ಬೇಡ ಅಂತ ಅದಕ್ಕೆ ಹೇಳಿದ್ದು. ಪ್ರಸ್ತುತ ರಾಹುದಶೆಯಲ್ಲಿ ತಮಗೀಗ ಬುಧನ ಒಂದು ಕಾಲ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ವಿಳಂಬದೆಲ್ಲ ಆಗುತ್ತೆ. ನಿಮಗೆ ಯೋಚನೆ ಮಾಡಬೇಡಿ, ಆಗುತ್ತೆ, ಅವಕಾಶ ಇದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ವಿವಾಹ ಕಾರಕನಾಗಿರ್ತಕ್ಕಂಥವನ ಬಲ ಚೆನ್ನಾಗಿರೋದ್ರಿಂದ ಅನುಕೂಲ ಉಂಟಾಗುತ್ತೆ. ಚಂದ್ರ ಮತ್ತು ಶನೈಶ್ಚರ 2 ಗ್ರಹ ಶಾಂತಿ ದಯವಿಟ್ಟು ಮಾಡಿಸಿ.
ಯಾವ ಗ್ರಹಗಳಿಂದ ನಮಗೆ ಫಲ ಬರಬೇಕೋ ಆ ಗ್ರಹ ಶಾಂತಿ ಮಾಡಿಸಿದ್ರೆ ಆ ಫಲ ಉಂಟಾಗುತ್ತೆ ಅಂತ. ಹೀಗಾಗಿ ನೀವು ಮದುವೆನೇ ಆಗೋದಿಲ್ವಾ ಹೀಗೆ ಅಂತ ಏನು ಯೋಚನೆ ಮಾಡಬೇಡಿ. ಶನೈಶ್ಚರ ಭಾಗ್ಯದಲ್ಲಿದ್ದರೆ ಅಂಥ ಏನು ಬೇಡಪ್ಪ ಅಂತ ಅನಿಸೋದು ಜಾಸ್ತಿ. ಆದರೆ ಚಂದ್ರನೂ ಇದ್ದಾನೆ ಸಪ್ತಮದಲ್ಲಿ. ಚಂದ್ರ ಮನಸ್ಸಿಗೆ ಒಂದು ಉಲ್ಲಾಸ ಕೊಡ್ತಕ್ಕಂಥ ಗ್ರಹ, ಅದು ಉಂಟಾಗುತ್ತೆ ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ. ಹೀಗಾಗಿ ಚಂದ್ರ ಶನೈಶ್ಚರ ಶಾಂತಿ ಮಾಡಿಸಿ, ಆ ಗ್ರಹಗಳೇ ನಿಮಗೊಂದು ದಾರಿ ತೋರಿಸುತ್ತೆ. ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಅಶುಭ ಫಲ ಇದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಕೇತು ಇರತಕ್ಕಂಥ ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ರವಿ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ. ಇನ್ನು ಶುಕ್ರ ಮತ್ತು ಬುಧ ಹಾಗೂ ಬುಧ ಶುಕ್ರ ಮತ್ತು ರಾಹುಗಳನ್ನು ಗಮನಿಸ್ತಾ ಇದ್ದೀವಿ, ಅದು ಕುಂಭ ರಾಶಿಯಲ್ಲಿ. ಶನಿ ಜೊತೆಗೆ ಮಾಂದಿ ಬುದ್ಧಿಯಾಗಿದೆ, ಅದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗುತ್ತೆ. ಹಿರಿಯರಿಂದ ಸ್ವಲ್ಪ ಪ್ರೆಷರ್ ಬರ್ತಕ್ಕಂತಹ ಸಾಧ್ಯತೆ, ತೊಡಕುಗಳು, ಅವರಿಂದ ಹಿನ್ನಡೆ ಬರ್ತಕ್ಕಂಥದ್ದು, ಅವರೇ ನಿಮ್ಮನ್ನು ಹಿಂದಕ್ಕೆ ಎಳೀತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳು, ಅದರಿಂದ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಈ ದಿವಸ. ಸ್ವಲ್ಪ ಗಮನ ಇರಲಿ. ತುಂಬ ವಿಶ್ವಾಸ ಇಟ್ಟುಕೋಬೇಡಿ. ಎಲ್ಲರನ್ನ ನಂಬೋದು ಬಹಳ ಕಷ್ಟ ಈ ದಿವಸ. ಇನ್ನು ಕೆಲಸದಲ್ಲಿ ಹಾಗಂತ ಕೆಲಸಕ್ಕೇನು ಚ್ಯುತಿ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಅದು ಇಂಡಿಪೆಂಡೆಂಟ್ ಸ್ವಂತ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ, ಅಧಿಕಾರ ಕ್ಷೇತ್ರದಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ, ಕಟ್ಟಡ ನಿರ್ಮಾಣ ಅಂತೀವಲ್ಲ ಅಂಥ ಕ್ಷೇತ್ರದಲ್ಲಿ, ಈ ಕಬ್ಬಿಣ, ಸಿಮೆಂಟು, ಮರಳು, ಮಣ್ಣು, ಮಟ್ಟು ಈ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮತ್ತು ಸೆರಾಮಿಕ್ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಗ್ಯಾಸ್ ರಿಲೇಟೆಡ್ ಕೆಲಸಗಳಿರ್ತಾವಲ್ಲ ಅಂಥದ್ದಕ್ಕೂ ತುಂಬ ಶನೈಶ್ಚರ ತುಂಬ ಫಲಪ್ರದ, ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಹೆಣ್ಣುಮಕ್ಕಳಿಗೆ ತುಂಬ ಚೆನ್ನಾಗಿದೆ, ಪ್ರತಿಭಾಶಕ್ತಿ ಚೆನ್ನಾಗಿದೆ. ಕೃಷಿ ಕ್ಷೇತ್ರದವರಿಗೆ, ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಕೆಲಸ ಕಾರ್ಯಗಳಲ್ಲೂ ಈ ಕಲೆ, ಸಂಗೀತ, ಸಾಹಿತ್ಯ ಇಂತಹ ಕ್ಷೇತ್ರದವರೆಗೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮನೆ ದೇವರ ಪ್ರಾರ್ಥನೆ, ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ವಿಘ್ನಗಳನ್ನು ಸೂಚಿಸುತ್ತೆ. ನಿಮಗೂ ಕೂಡ ಅಷ್ಟೇ, ಹಿರಿಯರಿಂದ ಯಾರು ಸೀನಿಯರ್ಸು ಅವರೇ ನಿಮಗೆ ಕಂಟಕ್ಕಾಗ್ಬಿಡ್ತಾರೆ ಈ ದಿವಸ. ಹೀಗಾಗಿ ಗಮನ ಇರಲಿ. ಇನ್ನು ಉಳಿದ ಹಾಗೆ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಮತ್ತು ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯ ಕಾಣ್ತೀರಾ. ತಾಯಿ ಬಂಧುಗಳಲ್ಲಿ ತುಂಬ ಪ್ರೀತಿ ವಿಶ್ವಾಸ ಬರುತ್ತೆ, ಚೆನ್ನಾಗಿದೆ. ಈ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಆ ತೊಡಕಿನ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಸೇವಕರು, ಸಹಾಯಕರು ಇವರಿಂದ ತುಂಬ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ. ಯಾವುದೊಂದಕ್ಕೂ ಆಸಕ್ತಿ ಆಲಸ್ಯ ತಾಂಡವ ಆಡುತ್ತೆ ಈ ದಿವಸ. ಯಾವುದೊಂದು ಕೆಲಸಕ್ಕೆ ಆಸಕ್ತಿಯೇ ಇಲ್ಲ ಹಾಗಾಗ್ಬಿಡುತ್ತೆ. ಮತ್ತು ಈ ದಿವಸ ಸ್ವಲ್ಪ ವ್ಯಯ, ನಷ್ಟವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಈ ದಿವಸ ಸಣ್ಣ ಪ್ರಮಾಣದ ವೀಕ್ ಕಾಣ್ತೀರಾ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಸಹಾಯ ಸಿಗುತ್ತೆ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರಾ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ ಒಂದು ಸ್ವಲ್ಪ ದುಃಖ, ವ್ಯಥೆಯ ವಾತಾವರಣ, ಅಪಮಾನಕ್ಕೆ ಗುರಿಯಾಗೋದು ಹಿರಿಯರಿಂದ. ದೊಡ್ಡವರೇನೋ ಅಪಮಾನ ಮಾಡಿಬಿಟ್ರು ಅಂತ ಚಿಕ್ಕವರಿಗೆ ಮನಸ್ಸಿಗೆ ಬೇಸರ ಆಗುತ್ತೆ. ಎಲ್ಲರ ಸಮ್ಮುಖದಲ್ಲೋ ಮತ್ತೇನೋ ಆದರೆ ವಾದ, ಚರ್ಚೆ ಇವುಗಳಲ್ಲಿ ಭಾಗಿಯಾಗಬೇಡಿ. ಈ ದಿವಸ ಒಳ್ಳೆ ಕುಟುಂಬ ಸೌಖ್ಯ, ಅಂದರೆ ಸುಗ್ರಾಸ ಭೋಜನ, ಒಂದು ರೀತಿಯ ಮನಸ್ಸಿಗೆ ತಾಯಿಯಿಂದ ಸಮಾಧಾನ ಸಿಗುತ್ತೆ. ಆ ರೀತಿಯ ಒಂದು ಶುಭ ಇದೆ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಬುದ್ಧಿವಂತರ ಸಹಕಾರ ಆ ರೀತಿಯಲ್ಲೇ ಅನುಕೂಲವಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ರಸ ಅಂದರೆ ಹೋಟೆಲ್ಲು ಮತ್ತು ಈ ಜ್ಯೂಸ್ ಸೆಂಟರ್ಗಳಾಗಬಹುದು, ಅಥವಾ ತೆಂಗಿನಕಾಯಿ, ಕೋಕೋನಟ್ ಯಾವುದನ್ನು ನಾವು ಎಳನೀರು ಅಂತೀವಿ, ಅವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಸೂಚಿಸ್ತಾ ಇದೆ ಈ ದಿವಸ. ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ.
ಜಲ ಸಂಬಂಧಿ ವ್ಯಾಪಾರಗಳಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥದ್ದು ಅದು ಸೂಚಿಸ್ತಾ ಇದೆ. ಮತ್ತು ಈ ಕಬ್ಬಿಣ, ಸಿಮೆಂಟು ಇಂಥ ಕ್ಷೇತ್ರಗಳಲ್ಲೂ ಸ್ವಲ್ಪ ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನೀವು ತಪ್ಪದೇ ಶನೈಶ್ಚರ ಪ್ರಾರ್ಥನೆ, ಆಂಜನೇಯ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ತುಂಬ ಅಲ್ದಾಡಬೇಕಾಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಆ ಕೆಲಸ ಆಗಲಿಲ್ಲ ಮತ್ತೊಂದು ಕಡೆಗೆ ಹೋಗು, ಆ ಕೆಲಸ ಆಗಲಿಲ್ಲ ಮತ್ತೊಂದು ಕಡೆಗೆ, ಈ ಥರ ಓಡಾಟ ಜಾಸ್ತಿ ಇದೆ. ಇನ್ನು ಈ ದಿವಸ ಅತಿಯಾದ ವ್ಯಯವೂ ಇದೆ. ಹೆಣ್ಣುಮಕ್ಕಳಿಗೆ ಅತಿ ಪರಿಶ್ರಮ, ಕೆಲಸದ ನಿಮಿತ್ತವಾಗಿ ನೀವು ನಿಮ್ಮ ಕೈಯಾರೆ ಖರ್ಚು ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ಬಿಡಬಹುದು. ಆ ರೀತಿಯ ಒಂದು ಲಕ್ಷಣ ಇದೆ, ಗಮನ ಇರಲಿ. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿ, ತೊಂದರೆ ಇಲ್ಲ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಶ್ವಾಸಕೋಶ ಮತ್ತು ಈ ವಾತ ರೋಗಗಳಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಬಾಧೆಗಳನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ಇರಲಿ. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಆಂಜನೇಯನ ಪ್ರಾರ್ಥನೆ, ಆಂಜನೇಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋರು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಈ ದಿವಸ ಮುಖ್ಯವಾಗಿ ಔಷಧ ವ್ಯಾಪಾರ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಈ ದಿವಸ. ಮತ್ತು ಬಹಳ ಮುಖ್ಯವಾಗಿ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಉದರ ಬಾಧೆ ಕಾಣ್ತಾ ಇದೆ, ಗಮನ ಇರಲಿ. ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಆರೋಗ್ಯದ ನಿಮಿತ್ತ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹೆಣ್ಣುಮಕ್ಕಳಿಗೆ ಬಲ ಸೂಚಿಸ್ತಾ ಇದೆ, ಆದರೆ ಪ್ರಯಾಣದಲ್ಲಿ ತೊಂದರೆ ಬರೋ ಸಾಧ್ಯತೆ ಇದೆ. ಕೃಷಿ ಭೂಮಿ, ಕೃಷಿ ಚಟುವಟಿಕೆಗಳಲ್ಲಿ ತೊಡಕುಗಳನ್ನು ಕಾಣ್ತಾ ಇದೆ ಈ ದಿವಸ. ಮತ್ತು ಹೃದ್ರೋಗ ಬಾಧೆಗಳು, ಶ್ವಾಸಕೋಶದಲ್ಲಿ ಏನೋ ಸಮಸ್ಯೆ, ಕಫ ಮತ್ತೊಂದು, ಈ ಬಾಧೆ ಸೂಚಿಸ್ತಾ ಇದೆ. ಶನೈಶ್ಚರ ಕವಚ ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಕೆಲಸ ಕಾರ್ಯಗಳಲ್ಲೂ ಒಂದು ಕೌಶಲ್ಯ, ಧನ ಸಂಪಾದನೆ ಚೆನ್ನಾಗಿರುತ್ತೆ ಈ ದಿವಸ. ಸ್ವಲ್ಪ ಆಲಸ್ಯ ಇದೆ, ಸ್ವಲ್ಪ ಸಹಾಯಕರು ಯಾರೂ ಕೈಗೆ ಸಿಗೋದಿಲ್ಲ, ಆದರೆ ಬೇಜಾರಿದೆ. ಮತ್ತು ಇನ್ಯಾರಿಂದಲೂ ಕೆಟ್ಟ ಸಲಹೆ ಸಿಕ್ಬಿಡುತ್ತೆ. ಈ ಒಂದು ಸಲಹೆ ನಿಮಗೆ ತೊಂದರೆ ಮಾಡ್ಬೋದು, ಹೀಗಾಗಿ ಪರಿಶೀಲಿಸ್ಕೊಳ್ಳಿ. ಈ ದಿವಸ ನೀವು ತಪ್ಪದೆ ಆಂಜನೇಯನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಕುಂಭರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ನೋಡಿ ಘರ್ಷಣೆಗಳು, ಮನಸ್ತಾಪಗಳು ಇನ್ನೂ ಇದೆ, ಆ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಪಮಾನ, ಮನಸ್ಸಿಗೆ ವ್ಯಥೆ, ನಷ್ಟ ಫಲ ಇದನ್ನು ಸೂಚಿಸ್ತಾ ಇದೆ. ಕೆಲಸದಲ್ಲೂ ಪರಿಶ್ರಮ ಜಾಸ್ತಿಯಾಗಿದೆ. ಏನಂದರೆ ಗುರುಬಲ ಹೊಂದಿದೆ, ಹೀಗಾಗಿ ದೊಡ್ಡವರು, ಹಿರಿಯರು, ಗುರುಸ್ಥಾನದಲ್ಲಿರ್ತಕ್ಕಂಥವರ ಮಾರ್ಗದರ್ಶನ ತೊಗೊಂಡ್ರೆ ತುಂಬ ಒಳ್ಳೆಯದು. ಅವರ ಸಲಹೆ ಮೇರೆಗೆ ಈ ದಿನ ನೀವು ನಡೆಸಿದ್ರೆ ತುಂಬ ಒಳ್ಳೆಯದು. ಪ್ರಾರ್ಥನೆಗೆ ಗುರು ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಮಕ್ಕಳಲ್ಲಿ ಅನುಕೂಲ ವಾತಾವರಣ ಸೂಚಿಸ್ತಾ ಇದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗಿನ ಶುಭ ಫಲ ಕಾಣ್ತೀರ, ಸಂಶಯ ಇಲ್ಲ. ತಪ್ಪದೇ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಚಂದ್ರರೂಪಾಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.